ಜೈ ಹಿಂದ್ ಫೈಟರ್ಸ್. ಬಹಳಷ್ಟು ಅಭ್ಯರ್ಥಿಗಳು ಯೂಟ್ಯೂಬ್ನಾಗ ಕಮೆಂಟ್ ಮಾಡಿದ್ರಿ, ಸರ್ ಅಗ್ನಿವೀರ್ ನೌಕಾಪಡೆ ಒಳಗ MR ಅಪ್ಲಿಕೇಶನ್ ಬಗ್ಗೆ ಒಂದು ವಿಡಿಯೋ ಮಾಡ್ರಿ ಅಂತ ಬಹಳಷ್ಟು ಜನ ಅಭ್ಯರ್ಥಿಗಳು ಕಮೆಂಟ್ ಮಾಡಿದ್ರೆ. ಅದಕ್ಕೋಸ್ಕರ ಸ್ನೇಹಿತರೆ ಸಂಪೂರ್ಣವಾದಂತ ಮಾಹಿತಿನ ಹೇಳೋದಕ್ಕಂತಾನೆ ನಾನು ಇವತ್ತು ಬಂದಿದ್ದೀನಿ ಸ್ನೇಹಿತರೆ. ಹಾಗಿದ್ರೆ ನೋಡೋಣ ಬರೀ ಯಾವ ರೀತಿ ಅಗ್ನಿವೀರ್ MR ಒಳಗ ಯಾವ ರೀತಿ ನೌಕಾಪಡೆ ಒಳಗೆ ಯಾವ ರೀತಿ ಫಿಸಿಕಲ್ ಇರ್ತದ, ಹೈಟ್ ಎಷ್ಟು ಇರ್ತದ, ಆಮೇಲೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗ್ತಾವ ಯಾವಾಗ ಎಂಡ್ ಆಗ್ತಾವ, ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನೇನು ಕ್ವಾಲಿಫಿಕೇಶನ್ ಆಗಿರ್ಬೇಕು ಅಂತ ಸಂಪೂರ್ಣವಾದಂತ ಮಾಹಿತಿನ ನಾನು ನಿಮ್ಮ ಮುಂದೆ ತಂದಿಡೋದಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ನೋಡೋಣ ಬನ್ನಿ. ಅಗ್ನಿವೀರ್ ಹುದ್ದೆಗಳು ಅಂತೇಳಿ ಕೊಟ್ಟಿದ್ದಾರ. ಅವಿವಾಹಿತ ಪುರುಷ ಮತ್ತು ಮಹಿಳೆಯರಿಗೆ ಭಾರತೀಯ ನೌಕಾಪಡೆಯಲ್ಲಿ MR ಹುದ್ದೆ ಅಂತೇಳಿ ಕರೆದಿದ್ದಾರೆ ಸ್ನೇಹಿತರೆ. ಭಾರತೀಯ ನೌಕಾಪಡೆಯಲ್ಲಿ MR ಮತ್ತು SSR ಅದ್ರ ಬಗ್ಗೆ ಮೊನ್ನೆ ಒಂದು ವಿಡಿಯೋ ಮಾಡೀನಿ, ಯೂಟ್ಯೂಬ್ ಒಳಗೆ ಹಾಕೀನಿ, ಅದನ್ನು ನೋಡ್ರಿ. ಅದಾದ ನಂತರ ಇದು MR ಹುದ್ದೆ ಅಂತ ಬಿಟ್ಟಿದ್ದಾರ. ಇದನ್ನು ಸಂಪೂರ್ಣವಾದಂತ ಮಾಹಿತಿನ ಕೊಡ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ನೋಡೋಣ್ರಿ. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 13 ಮೇ 2024. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 5 ಜೂನ್ 2024 ಕೊಟ್ಟಿದ್ದಾರೆ. 5 ಜೂನ್ 2024. ವಿದ್ಯಾರ್ಥಿ ಏನಾಗಿರ್ಬೇಕು ನೋಡ್ರಿ ಸ್ನೇಹಿತರೆ, 50% ಅಂಕಗಳೊಂದಿಗೆ SSLC ಪಾಸ್ ಆಗಿರಬೇಕು, 10th ಪಾಸ್ ಆಗಿರ್ಬೇಕು. 50% ಅಂದ್ರ 10th ಎಷ್ಟು ಆಗಿರ್ಬೇಕಪ್ಪ ನಿಮ್ ಪರ್ಸೆಂಟೇಜ್ 50 ಮೇಲೆ ಆಗಿರ್ಬೇಕು. ಅವ್ರು ಮಾತ್ರ ಅಪ್ಲಿಕೇಶನ್ಗೆ ಅಪ್ಲೈ ಮಾಡ್ಬೋದು. 50% ಮೇಲ್ಗಡೆ ಆದವ್ರು 60% ಮೇಲೆ ಆಗಿರ್ಬೇಕು, 50%. ನೆಕ್ಸ್ಟ್ ನೋಡ್ರಿ, ಸ್ಯಾಲ್ರಿ ಬಗ್ಗೆ ಹೇಳೋದಾದ್ರೆ ನೋಡ್ರಿ ಸ್ನೇಹಿತರೆ, ಸ್ಯಾಲ್ರಿ ಯಾವ್ಯಾವ ರೀತಿ ಇರ್ತೈತಿ, ಅಗ್ನಿವೀರ್ ನೇಮಕ ಯಾವಾಗ ಮಾಡ್ಯಾರ, ಅಗ್ನಿವೀರ್ ರೂಲ್ಸ್ ಯಾವಾಗ ತಂದಿದ್ದಾರ, ಅವಾಗ ನಿಮಗ 4 ವರ್ಷ ಮಾತ್ರ ಮಾಡಿದ್ದಾರು. ಅಗ್ನಿವೀರ್ ನೌಕಾಪಡೆ ಒಳಗುನು 4 ವರ್ಷ ಡ್ಯೂಟಿ ಮಾತ್ರ ಇರ್ತದ, 4 ವರ್ಷ ಅಷ್ಟೇ ಇರ್ತೈತಿ. 4 ವರ್ಷ ಸ್ಯಾಲ್ರಿನೂ ಇದ್ರೊಳಗೆ ನಿಮಗೆ ಮೆನ್ಷನ್ ಮಾಡಿದಾರ. ಯಾವ ರೀತಿ ಕೊಟ್ಟಿದ್ದಾರೆ ನೋಡ್ರಿ. ಅಗ್ನಿವೀರ್ ಸೆಲೆಕ್ಷನ್ ಆಗಿ ಹೋದ್ರಪ್ಪ ಅಂತಂದ್ರ ನೀವು ಫಸ್ಟ್ ವರ್ಷ ಎಷ್ಟು ಇರ್ತೈತಿ, 30,000 ರೂಪಾಯಿ ಇರ್ತೈತಿ. 2ನೇ ವರ್ಷ ಮತ್ 3,000 ರೂಪಾಯಿ ಇನ್ಕ್ರೀಸ್ಮೆಂಟ್ ಆಗ್ತೈತಿ. ಮತ್ 3ನೇ ವರ್ಷ ಮತ್ ಇನ್ಕ್ರೀಸ್ಮೆಂಟ್ ಆಗ್ತೈತಿ. 4ನೇ ವರ್ಷ ಮತ್ ಇನ್ಕ್ರೀಸ್ಮೆಂಟ್ ಆಗ್ತೈತಿ. 4ನೇ ವರ್ಷ 40,000 ರೂಪಾಯಿ ಆಗಿರ್ತದ. ಅದ್ರಾಗ ನೋಡ್ರಿ 70% ಮಾತ್ರ ನಿಮ್ ಕೈಗೆ ಕೊಡ್ತಾರ. 70% ಹಣ ಮಾತ್ರ ನಿಮ್ಗೆ ಕೈಯಾಗ ಕೊಡ್ತಾರ. ಎಷ್ಟು ಕೊಡ್ತಾರೋ 30,000 ರೂಪಾಯಿ ಒಳಗಿಂದ 21,000 ರೂಪಾಯಿ ಮಾತ್ರ ಕೊಡ್ತಾರೋ. 9,000 ರೂಪಾಯಿ ಏನ್ ಮಾಡ್ತಾರಪ್ಪ ಅಂದ್ರ ಇಟ್ಕೋತಾರೋ, ಫಂಡ್ ಒಳಗೆ ಇಟ್ಕೋತಾರೋ. ಅಗ್ನಿವೀರ್ ಫಂಡ್ ಒಳಗ ಇಡ್ತಾರ. ಅದನ್ನ ಲಾಸ್ಟ್ ಹೋಗೋ ಮುಂದ ನಿಮಗ್ ಕೊಡ್ತಾರ. 9,000 ರೂಪಾಯಿ ಕೊಡ್ತಾರ ಅವತ್ತು ಆ ವರ್ಷದಾಗ. ಹೌದಾ, 4 ವರ್ಷ ಮುಗಿತಂದ್ರ ನಿಮಗ್ ಲಾಸ್ಟ್ ಎಷ್ಟು ಕೊಡ್ತಾರಪ್ಪ ಅಂತಂದ್ರ ಫಂಡ್ ಒಳಗಿಂದ ಇಷ್ಟ ಅಮೌಂಟ್ ಬರ್ತದ. ನಿಮಗೆ ಟೋಟಲ್ ಎಷ್ಟು ಬರ್ತದಪ್ಪ ಅಂತಂದ್ರ ಇಷ್ಟ ಟೋಟಲ್ ಪೇಮೆಂಟ್ ಎಷ್ಟು ಕೊಡ್ತಾರ, ಫಂಡ್ ಪೇಮೆಂಟ್ ಎಷ್ಟು ಕೊಡ್ತಾರ. 4 ವರ್ಷ ಮುಗಿದ ನಂತರ ಎಷ್ಟು ಸ್ಯಾಲ್ರಿ ಬಗ್ಗೆ ಎಷ್ಟು ಪ್ರೊಸೀಜರ್ ಇರ್ತದೆ ಸ್ನೇಹಿತರೆ, ಇದನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡೋಣ್ರಿ, ವಯಸ್ಸಿನ ಮಿತಿ ನೋಡೋದಾದ್ರ ಸ್ನೇಹಿತರೆ ಯಾವ ರೀತಿ ಇರ್ತೈತಿ ನೋಡ್ರಿ. ವಯಸ್ಸಿನ ಮಿತಿ ನವೆಂಬರ್ 1, 2003 30 ಏಪ್ರಿಲ್ 2007 ಇದರ ನಡುವೆ ಜನಿಸಿರಬೇಕು. ಅಂತೇಳಿ ಹೇಳಿದಾರ. ಕನಿಷ್ಠ 17 ವರ್ಷ 6 ತಿಂಗಳು, ಗರಿಷ್ಠ 21 ವರ್ಷದ ಒಳಗಿನ ಅಭ್ಯರ್ಥಿ ಮಾತ್ರ ಅಪ್ಲಿಕೇಶನ್ಗೆ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಅಂತೇಳಿ ಕೊಟ್ಟಿದ್ದಾರ. ನೆಕ್ಸ್ಟ್ ನೋಡ್ರಿ, ಅರ್ಜಿ ಶುಲ್ಕ ಎಷ್ಟು ಇರ್ತೈತಿ, 550 ರೂಪಾಯಿ ಇರ್ತದ. 550 ರೂಪಾಯಿ ಅರ್ಜಿ ಸಲ್ಲಿಸುವ ಶುಲ್ಕ. ಇದು ಸೇಮ್ SSRಗೂ ಇಷ್ಟ ಐತಿ, MRಗೂ ಇಷ್ಟ ಐತಿ. ಸೇಮ್ ಪ್ರೊಸೀಜರ್ ಕೊಟ್ಟಿದಾರ, ಮತ್ತೇನ್ ಚೇಂಜ್ ಕೊಟ್ಟಿಲ್ಲ. ಹೌದಾ, 2 ಅಪ್ಲಿಕೇಶನ್ ಹಾಕೋರು 2 ಹಾಕ್ರಿ. 10th ಪಾಸ್ ಆದವ್ರು 10th ಏನ 50% ಮೇಲೆ ಆಗಿರ್ತೈತ್ಲ, ಅವರು ಕೂಡ ಅಪ್ಲಿಕೇಶನ್ MRಗೆ ಹಾಕ್ಬಹುದು. ಹೌದಾ, ನೆಕ್ಸ್ಟ್ ನೋಡೋಣ್ರಿ, ನೇಮಕಾತಿ ವಿಧಾನ. ಸ್ಟೇಜ್ ಫಸ್ಟ್ ನೋಡ್ರಿ. ಇದ್ರಾಗ ಮತ್ತೆ ಸ್ಟೇಜ್ ನೋಡೋಣ್ರಿ. ಯಾವ ರೀತಿ ನೀವು ನೇಮಕಾತಿ ವಿಧಾನ ಯಾವ ರೀತಿ ತಗೋತಾರ ನೋಡ್ರಿ ನಿಮ್ಮನ್ನ ಒಳಗಡೆ. ಸ್ಟೇಜ್ ಫಸ್ಟ್ ನೋಡ್ರಿ, ಪ್ರವೇಶ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಶಾರ್ಟ್ ಲಿಸ್ಟ್ ತೆಗೆದುಕೊಳ್ಳಲಾಗುತ್ತದೆ. ನೀವೇನ ನಿಮ್ ಮಾರ್ಕ್ಸ್ ಕಾರ್ಡ್ ಎಷ್ಟು ಪರ್ಸೆಂಟೇಜ್ ಆಗಿರ್ತೈತೆ ಆ ಪರ್ಸೆಂಟೇಜ್ ಮ್ಯಾಗ ಒಂದು ಶಾರ್ಟ್ ಲಿಸ್ಟ್ ತೆಗಿತಾರತ್ತ. ಶಾರ್ಟ್ ಲಿಸ್ಟ್ ತೆಗೆದು ಆಮೇಲೆ ನೋಡ್ರಿ ಏನೈತಿ ನೆಕ್ಸ್ಟ್, ಇಂಡಿಯನ್ ನೇವಿ ಎಂಟ್ರೆನ್ಸ್ ಟೆಸ್ಟ್ CBT ಐತಿ ಕೊಟ್ಟಿದ್ದಾರ. CBT ಅಂದ್ರ ಎಂಟ್ರೆನ್ಸ್ ಎಕ್ಸಾಮ್ ಅಂದ. CBT ಅಂದ್ರ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದ. ಒಂದು ಶಾರ್ಟ್ ಲಿಸ್ಟ್ ತಗೋತಾರ, ಆಮೇಲೆ ಎಂಟ್ರೆನ್ಸ್. ಇದಕ್ಕೆ 2 ಎಕ್ಸಾಮ್ ಇರ್ತಾವ ಸ್ನೇಹಿತರೆ, 2 ಎಕ್ಸಾಮ್ ಇರ್ತಾವ ಟೋಟಲ್ ಆಗಿ. ಫಸ್ಟ್ ಎಕ್ಸಾಮ್ ಇದೆ,
ಇಂಡಿಯನ್ ನೇವಿ ಎಂಟ್ರೆನ್ಸ್ ಟೆಸ್ಟ್ ಅಂತೇಳಿ ಫಸ್ಟ್ನೇ ಎಕ್ಸಾಮ್ ತೆಗೆದು ಕೊಡ್ತಾರ ಒಂದು. ಇದನ್ನ ಪಾಸ್ ಆದ್ರಿಪ್ಪ ಅಂತಂದ್ರ ನೆಕ್ಸ್ಟ್ ಪ್ರೊಸೀಜರ್ ಏನಿರ್ತೈತಿ ನೋಡೋಣ್ರಿ. ಈಗ ನೀವು ಹೋದ ಕೂಡಲೇ ಈ ಎಕ್ಸಾಮ್ ಬರೀಬೇಕು. ಎಂಟ್ರೆನ್ಸ್ದಾಗ CBT ಟೆಸ್ಟ್ ಇರ್ತೈತೆ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ನ ಇರ್ತದ. ನೆಕ್ಸ್ಟ್ ನೋಡೋಣ್ರಿ ಯಾವ ರೀತಿ ಪ್ರೊಸೀಜರ್ ಐತಿ. ನೆಕ್ಸ್ಟ್ ನೋಡ್ರಿ ಸ್ಟೇಜ್ 2 ಯಾವ ರೀತಿ ಐತಿ ನೋಡ್ರಿ. ದೈಹಿಕ ಸಾಮರ್ಥ್ಯ ಇರ್ತದ, ಫಿಸಿಕಲ್ ಇರ್ತದ. ಪುರುಷ ಮತ್ತು ಮಹಿಳೆಯರಿಗೆ ಇಬ್ಬರಿಗೆ ಇರ್ತದ. ಯಾವ ರೀತಿ ಇರ್ತೈತಿ ನೋಡೋಣ್ರಿ. ಮೇಲ್ದವ್ರಿಗೆ ನೋಡ್ರಿ ಯಾವ ರೀತಿ ಐತಿ. 1600 ಮೀಟರ್ ರನ್ನಿಂಗ್ ಇರ್ತದ. 1600 ಮೀಟರ್ ರನ್ನಿಂಗ್ ಇರ್ತದ. 6 ನಿಮಿಷ 30 ಸೆಕೆಂಡ್, 6.5 ನಿಮಿಷ ಇರ್ತದ. ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರಿ ಅಂದ್ರೆ ರನ್ನಿಂಗ್ ಹೊಡಿತೀರಿ. ಫಿಮೇಲ್ಗೆ ನೋಡ್ರಿ ಯಾವ ರೀತಿ ಇರ್ತದ ಫಿಸಿಕಲ್. ಫಿಮೇಲ್ಗೆ 1600 ಮೀಟರ್ ರನ್ನಿಂಗ್ನ ಇರ್ತದ. 8 ನಿಮಿಷ ಟೈಮಿಂಗ್ ಇರ್ತದ. ಆರಾಮ್ಸರಿ ಹೊಡಿಬೋದು ರನ್ನಿಂಗ. ಮೇಲ್ದವ್ರಿಗೆ ಸ್ಕ್ವಾಟ್ಸ್ ಟೇಕ್ ಬೈಟಕ್ ಅಂದ್ರ 20 ಇರ್ತದ. ಫಿಮೇಲ್ದವ್ರಿಗೆ 15 ಇರ್ತದ. ಪುಷಪ್ಸ್ ಮೇಲ್ದವ್ರಿಗೆ 15 ಇರ್ತದ. ಫಿಮೇಲ್ದವ್ರಿಗೆ 10 ಇರ್ತದ. ಬೆಂಟ್ನೆಕ್ ಸೀಟ್ ಅಪ್ಸ್ ಅಂದ್ರ ಬಾಯ್ಸ್ದವ್ರಿಗೆ 15 ಇರ್ತದ. ಗರ್ಲ್ಸ್ಗೆ 10 ಇರ್ತದ. ಇಷ್ಟು ಕ್ಲಿಯರ್ ಮಾಡ್ಕೊಂಡ್ರಿ ಅಂದ್ರ ನೀವು ನೆಕ್ಸ್ಟ್ ಪ್ರೊಸೀಜರ್ ಏನೈತಿ ಅದಕ್ಕೆ ನೆಕ್ಸ್ಟ್ ಹಂತಕ್ಕೆ ಹೋಗ್ತೀರಿ. ಹೌದಾ? ಏನಿಲ್ಲ, ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡ್ರಿಪ್ಪ ಅಂತಂದ್ರ 100% ಇದನ್ನ ಕ್ಲಿಯರ್ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ನೋಡೋಣ್ರಿ. ಸ್ಪರ್ಧಾತ್ಮಕ ಪರೀಕ್ಷಾ ರಿಟರ್ನ್ ಟೆಸ್ಟ್ ಇರ್ತದ. ನೆಕ್ಸ್ಟ್ ನೋಡ್ರಿ ಏನಿಲ್ಲ, ಫಸ್ಟ್ ಒಂದು ಎಕ್ಸಾಮ್ ಇರ್ತದ, ಅದನ್ನ ಪೇಸ್ ಮಾಡ್ರಿ ಅಂದ್ರ ಫಿಸಿಕಲ್ ಇರ್ತದ. ಫಿಸಿಕಲ್ ನಂತರ ಮತ್ತೊಂದು ಎಕ್ಸಾಮ್ ಇರ್ತದ, ಎರಡನೇ ಎಕ್ಸಾಮ್ ಇರ್ತದ. ಸ್ಪರ್ಧಾತ್ಮಕ ಪರೀಕ್ಷೆ ರಿಟರ್ನ್ ಟೆಸ್ಟ್ ಅಂತ ಕೊಟ್ಟಿದ್ದಾರ. ಇದಿರ್ತದ. ಇದಕ್ಕೆ ನೋಡ್ರಿ 100 ಕ್ವಶನ್ಸ್ ಇರ್ತಾವ. ನೆಗೆಟಿವ್ ಮಾರ್ಕ್ಸ್ ನೋಡ್ರಿ 0.25. ಟೈಮಿಂಗ್ ಎಷ್ಟು ಇರ್ತೈತಿ ನೋಡ್ರಿ. 1 ತಾಸು ಟೈಮಿಂಗ್ ಇರ್ತದ. 1 ತಾಸು ಟೈಮಿಂಗ್ ಇರ್ತದ. 100% ನೀವೇನ್ ಮಾಡ್ತೀರಿ, ಗ್ಲೋಬಲ್ ಎಜುಕೇಶನ್ ಬರೇಟಿಗೆ ಬಂದ್ರಂದ್ರ 100% 100ಕ್ಕೆ 100 ಮಾರ್ಕ್ಸ್ ತಗೊಳ್ಳೋದು 100% ಗ್ಯಾರಂಟಿ. ನೆಕ್ಸ್ಟ್ ನೋಡೋಣ್ರಿ. ಸಬ್ಜೆಕ್ಟ್ ಯಾವ ರೀತಿ ಇರ್ತದ ನೋಡ್ರಿ. ಇಂಗ್ಲಿಷ್, ಸೈನ್ಸ್, ಮ್ಯಾಥಮೆಟಿಕ್ಸ್, ಜನರಲ್ ಅವೇರ್ನೆಸ್. ಹೌದಾ? ಇವು 4 ಸಬ್ಜೆಕ್ಟ್ ಅದ ಕುರಿತ ಇರ್ತೈತಿ. 100% ನೀವು ಗ್ಲೋಬಲ್ ಎಜುಕೇಶನ್ ಬರೇಟಿಗೆ ಬಂದ್ರಂದ್ರ ಟಾಪ್ ಅಂಡ್ ಟಾಪ್ ಟೀಚರ್ಸ್ಗಳು ಇರ್ತಾರ. 100% ನಿಮ್ಗೆ ರೆಡಿ ಮಾಡಿ ಕೊಡ್ತಾರ. ಹೌದು? ನೆಕ್ಸ್ಟ್ ನೋಡೋಣ್ರಿ. ದೇಹದ ಅಡಿತ್ಯ ನೋಡ್ರಿ ಯಾವ ರೀತಿ ಇರ್ತದ. ಎತ್ತರ ಎಷ್ಟಿರ್ಬೇಕಂತ ಕೊಟ್ಟಿದ್ದಾರೆ ನೋಡ್ರಿ. ಪುರುಷರಿಗೆ 157 ಸೆಂಟಿಮೀಟರ್, ಮಹಿಳೆಯರಿಗೆ 157 ಸೆಂಟಿಮೀಟರ್ ಅಂತೇಳಿ ಕೊಟ್ಟಿದ್ದಾರ. ಇದಾದ ನಂತರ ಮೆಡಿಕಲ್ ಇರ್ತದ. ಇಷ್ಟ ಆದ ಕೂಡಲೇ ನೀವು 100% ನೇವಿಗೆ ಸೆಲೆಕ್ಷನ್ ಆದಂಗ. ಹೌದಾ? ಇಂಡಿಯನ್ ನೇವಿಗೆ MR ಒಳಗ ಇಷ್ಟಷ್ಟು ಪ್ರೊಸೀಜರ್ ನೀವು ಮುಗಿಸಿರಂದ್ರ ನಿಮ್ಮದ ಇಂಡಿಯನ್ ನೇವಿ MR ಆದಂಗೆನೆ. ಹೌದಾ? ಇಷ್ಟಷ್ಟು ಪ್ರೊಸೀಜರ್ ಎಲ್ಲ ಕ್ಲಿಯರ್ ಮಾಡ್ಕೋಬೇಕು. ಇಷ್ಟು ಮಾಹಿತಿನ ನಿಮ್ಮ ಮುಂದೆ ತಂದಿಟ್ಟಿದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ಮತ್ತೆ ನೀವು ಯಾವುದೇ ವಿಡಿಯೋ ಮಾಡಂತೀರಿ ಅದನ್ನ ಗ್ಲೋಬಲ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಒಳಗ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ 100% ಅದರದೊಂದು ವಿಡಿಯೋ ಮಾಡಿ ಕೊಡ್ತೀನಿ. ಜೈ ಹಿಂದ್, ಜೈ ಭಾರತ್, ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ.